ತಸ್ಯಾವಶ್ಯಂ ಪರ್ವತಪುತ್ರೀ ವಿದಧಾತಿ. ಯಾವನು ನಿತ್ಯವೂ ಪ್ರಾತಃ ಕಾಲದಲ್ಲಿ ಶುದ್ಧ ಮನೋಭಾವವುಳ್ಳವನಾಗಿ ಏಕಾಗ್ರ ಚಿತ್ತದಿಂದಲೂ ಭಕ್ತಿಯಿಂದಲೂ ಈ ಗೌರಿ ದಶಕವನ್ನು ಪಠಿಸುತ್ತಾನೆಯೋ ಅವನಿಗೆ ಪಾರ್ವತಿಯು ಅವಶ್ಯವಾಗಿ ಮಾತಿನ ಸಿದ್ಧಿಯನ್ನು, ಶ್ರೇಷ್ಠ ಸಂಪತ್ತನ್ನು, ಶಿವಭಕ್ತಿಯನ್ನೂ ನೀಡುತ್ತಾಳೆ. ಎಲ್ಲರಿಗೂ ನಮಸ್ಕಾರ. ಪಾಕಶ್ಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರೀಮದ್ ಶಂಕರಾಚಾರ್ಯರು ರಚಿಸಿರುವಂತಹ ಗೌರಿ ದಶಕಂ ಸ್ತೋತ್ರವನ್ನು ಹಾಗೂ ಅದರ ಭಾವಾರ್ಥವನ್ನು ಕೇಳೋಣ. ಅಥ ಶ್ರೀ ಗೌರಿ ದಶಕಂ. ಲೀಲಾಲಬ್ಧಸ್ಥಾಪಿತಲುಪ್ತಾಖಿಲ ಲೋಕಾಂ ಲೋಕಾತೀತೈರ್ಯೋಗಿಭಿರಂತಶ್ಚಿರಮೃಗ್ಯಾಂ ಬಾಲಾದಿತ್ಯ ಶ್ರೇಣಿ ಸಮಾನದ್ಯುತಿಪುಂಜಾಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಲೀಲೆಯಿಂದಲೇ ಅಖಿಲ ಜಗತ್ತನ್ನು ಲಬ್ಧ, ಸ್ಥಾಪಿತ, ಲುಪ್ತವಾಗುವಂತೆ ಮಾಡುವ, ಲೋಕಾತೀತವಾಗಿರುವ, ಯೋಗಿಗಳಿಂದ ಅಂತಃಕರಣದಲ್ಲಿ ಚಿರವಾಗಿ ಅನುಸಂಧಾನವಾಗಲ್ಪಡುವ, ಉದಯಿಸುತ್ತಿರುವ ಸೂರ್ಯನ ಕಿರಣಗಳಿಗೆ ಸಮಾನವಾದ ಪ್ರಭಾಪುಂಜಗಳನ್ನು ಹೊಂದಿರುವ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ಪ್ರತ್ಯಾಹಾರ ಧ್ಯಾನ ಸಮಾಧಿ ಸ್ಥಿತಿ ಭಾಜಾಂ ನಿತ್ಯಂ ಚಿತ್ತೇ ನಿರ್ವೃತಿ ಕಾಷ್ಠಾಂ ಕಲಯಂತೀಂ ಸತ್ಯ ಜ್ಞಾನಾನಂದಮಯೀಂ ತಾಂ ತನುರೂಪಾಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಪ್ರತ್ಯಾಹಾರ, ಧ್ಯಾನ, ಸಮಾಧಿಗಳಲ್ಲಿ ನಿರತರಾಗಿರುವ ಯೋಗಿಗಳ ಮನಸ್ಸಿನಲ್ಲಿ ನಿತ್ಯವೂ ಆನಂದವನ್ನುಂಟು ಮಾಡುವ ಸತ್ಯ, ಜ್ಞಾನ, ಆನಂದಮಯಿಯೂ ಸೂಕ್ಷ್ಮ ಸ್ವರೂಪಳೂ ಆದ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ಚಂದ್ರಾಪೀಡಾನಂದಿತ ಮಂದಸ್ಮಿತವಕ್ತ್ರಾಂ ಚಂದ್ರಾಪೀಡಾಲಂಕೃತ ನೀಲಾಲಕಭಾರಾಂ ಇಂದ್ರೋಪೇಂದ್ರಾದ್ಯರ್ಚಿತ ಪಾದಾಂಬುಜಯುಗ್ಮಾಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಶಿವನನ್ನು ಆನಂದಿತಳನ್ನಾಗಿ ಮಾಡುವ ಮಂದಸ್ಮಿತವಾದ ಮುಖವುಳ್ಳ ಇಂದ್ರ, ವಿಷ್ಣು ಮುಂತಾದವರಿಂದ ಪೂಜಿಸಲ್ಪಡುವ ಪಾದಕಮಲದ್ವಂದ್ವವುಳ್ಳ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ಆದಿಕ್ಷಾಂತಾಮಕ್ಷರಮೂರ್ತ್ಯ ವಿಲಸಂತೀಂ ಭೂತೆ ಭೂತೆ ಭೂತಕದಂಬ ಪ್ರಸವೇತ್ರೀಂ ಶಬ್ದ ಬ್ರಹ್ಮಾನಂದಮಯೀಂ ತಾಂ ತಟಿದಾಭಾಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಅಕಾರದಿಂದ ಪ್ರಾರಂಭವಾಗಿ ಕ್ಷಕಾರಕ್ಕೆ ಕೊನೆಯಾಗುವ ಅಕ್ಷರಗಳಿಗೆ, ಅಂದರೆ ಸಮಸ್ತ ವರ್ಣಮಾಲೆಗೆ ಮೂರ್ತರೂಪಳಾಗಿ ವಿರಾಜಿಸುತ್ತಿರುವ, ಪ್ರತಿ ಪ್ರಾಣಿವರ್ಗಗಳಲ್ಲಿಯೂ ಭೂತಗಳ ಸಮೂಹವನ್ನು ಸೃಷ್ಟಿಸುವವಳು, ಶಬ್ದ, ಬ್ರಹ್ಮ, ಆನಂದಮಯಿಯಾಗಿರುವ ಮಿಂಚಿನ ಪ್ರಭೆಯುಳ್ಳ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ಮೂಲಾಧಾರಾದುತ್ಥಿತವೀಥ್ಯಾ ವಿಧಿರಂಧ್ರಂ ಸೌರಂ ಚಾಂದ್ರಂ ವ್ಯಾಪ್ಯ ವಿಹಾರಜ್ವಲಿತಾಂಗೀಂ ಯೇಯಂ ಸೂಕ್ಷ್ಮಾತ್ ಸೂಕ್ಷ್ಮತನುಸ್ತಾಂ ಸುಖರೂಪಾಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ
ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ಹರಡಿರುವ ಪಥವನ್ನು ಸೂರ್ಯ ಚಂದ್ರಮಂಡಲಗಳನ್ನು ವ್ಯಾಪಿಸಿ ಪ್ರಕಾಶಮಾನವಾಗಿರುವ ಅಂಗಾಂಗಗಳುಳ್ಳ ಸೂಕ್ಷ್ಮಗಳಲ್ಲಿಯೂ ಕಡು ಸೂಕ್ಷ್ಮವಾದ ಶರೀರವುಳ್ಳವಳು ಸುಖರೂಪಳೂ ಆದ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ನಿತ್ಯ ಶುದ್ಧೋ ನಿಷ್ಕಲ ಏಕೋ ಜಗದೀಶಃ ಸಾಕ್ಷಿ ಯಸ್ಯಾತ್ ಸರ್ಗವಿಧೌ ಸಂಹರಣೆ ಚ ವಿಶ್ವತ್ರಾಣ ಕ್ರೀಡನಲೋಲಾಂ ಶಿವಪತ್ನೀಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಯಾವಳ ಸೃಷ್ಟಿ ಕಾರ್ಯದಲ್ಲಿ ಮತ್ತು ಸಂಹಾರ ಕಾರ್ಯದಲ್ಲಿ ಸಾಕ್ಷಿಯಾಗಿದ್ದಾನೆಯೋ ಅಂತಹ ಶಿವನ ವಿಶ್ವಪಾಲನೆ ಎಂಬ ಆಟದಲ್ಲಿ ತೊಡಗಿರುವ ಪತ್ನಿಯಾದ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ಯಸ್ಯಾಃ ಕುಕ್ಷೌ ಲೀನಮಖಂಡಂ ಜಗದಂಡಂ ಭೂಯೋ ಭೂಯಃ ಪ್ರಾದುರಭೂದುತ್ಥಿತಮೇವ ಪತ್ಯಾ ಸಾರ್ಧಂ ತಾಂ ರಜತಾದ್ರೌ ವಿಹರಂತೀಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಯಾವಳ ಗರ್ಭದಲ್ಲಿ ಈ ಅಖಂಡ ಬ್ರಹ್ಮಾಂಡವೂ ಮತ್ತೆ ಮತ್ತೆ ಪ್ರಾದುರ್ಭವವಾಗುತ್ತದೆಯೋ, ಯಾವಳು ತನ್ನ ಪತಿಯ ಜೊತೆಗೆ ರಜತ ಪರ್ವತದಲ್ಲಿ ವಿಹರಿಸುತ್ತಾಳೆಯೋ ಅಂತಹ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ಯಸ್ಯಾಮೋತಂ ಪ್ರೋತಮಶೇಷಂ ಮಣಿಮಾಲಾ ಸೂತ್ರೇ ಯದ್ವತ್ ಕಾಪಿ ಚರಂ ಚಾಪ್ಯಚರಂ ಚ ತಾಮಧ್ಯಾತ್ಮಜ್ಞಾನಪದವ್ಯಾಗಮನೀಯಾಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಯಾವಳಲ್ಲಿ ಸಕಲ ಚರಾಚರ ವಸ್ತುಗಳು ದಾರದಲ್ಲಿ ಪೋಣಿಸಿರುವ ಮಣಿಗಳಂತೆ ಓತಪತ್ರವಾಗಿವೆಯೋ, ಯಾವಳು ಅಧ್ಯಾತ್ಮ ಜ್ಞಾನದಾರಿಯಿಂದ ಮಾತ್ರ ವೇದ್ಯಳೋ ಅಂತಹ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ನಾನಾಕಾರೈಃ ಶಕ್ತಿಗದಂಭೈರ್ಭುವನಾನಿ ವ್ಯಾಪ್ಯ ಸ್ವೈರಂ ಕ್ರೀಡತಿ ಯೇಯಂ ಸ್ವಯಮೇಕಾ ಕಲ್ಯಾಣೀಂ ತಾಂ ಕಲ್ಪಲತಾಮಾನತಿ ಭಾಜಾಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಯಾವಳು ನಾನಾ ಆಕಾರಗಳಿಂದ ಮತ್ತು ನಾನಾ ಶಕ್ತಿ ಸಮೂಹದಿಂದ ಭುವನಗಳನ್ನು ವ್ಯಾಪಿಸಿ ತನ್ನಿಚ್ಛೆಯಂತೆ ತಾನೊಬ್ಬಳೇ ಆಟವಾಡುತ್ತಾಳೆಯೋ ಅಂತಹ ಮಂಗಲಕರಳು ಅತಿ ಭಜಿಸುವವರಿಗೆ ಕಲ್ಪಲತೆಯಂತಿರುವವಳು ಆದ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ಆಶಾಪಾಶ ಕ್ಲೇಶ ವಿನಾಶಂ ವಿದಧಾನಾಂ ಪಾದಾಂಭೋಜಧ್ಯಾನಪರಾಣಾಂ ಪುರುಷಾಣಾಂ ಈಶಾಮೀಶಾರ್ಧಾಂಗಹರಾಂತಾಮಭಿರಾಮಾಂ ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಗೌರೀಮಂಬಾಮಂಬುರುಹಾಕ್ಷೀಮಹಮೀಡೆ. ಯಾವಳು ತನ್ನ ಚರಣಕಮಲದಲ್ಲಿ ಧ್ಯಾನಾಸಕ್ತರಾದ ಮನುಷ್ಯರ ಆಸೆ ಎಂಬ ಪಾಶವನ್ನು ಕ್ಲೇಶವನ್ನು ನಾಶ ಮಾಡುವಳೋ, ಯಾವಳು ಈಶ್ವರನ ಅರ್ಧಾಂಗವನ್ನು ಅಪಹರಿಸಿ ಮನೋಹರವಾಗಿದ್ದಾಳೋ ಅಂತಹ ಕಮಲದ ಕಣ್ಣುಳ್ಳ ತಾಯಿಯಾದ ಗೌರಿಯನ್ನು ಸ್ತುತಿಸುತ್ತೇನೆ. ಪ್ರಾತಃ ಕಾಲೇ ಭಾವವಿಶುದ್ಧ ಪ್ರಣಿಧಾನಾತ್
ಭಕ್ತ್ಯಾ ನಿತ್ಯಂ ಜಲ್ಪತಿ ಗೌರೀ ದಶಕಮ್ಯಾ ವಾಚಾಂ ಸಿದ್ಧಿಂ ಸಂಪದಮಗ್ರ್ಯಾಂ ಶಿವಭಕ್ತಿಂ ತಸ್ಯಾವಶ್ಯಂ ಪರ್ವತಪುತ್ರೀ ವಿದಧಾತಿ ತಸ್ಯಾವಶ್ಯಂ ಪರ್ವತಪುತ್ರೀ ವಿದಧಾತಿ. ಯಾವನು ನಿತ್ಯವೂ ಪ್ರಾತಃ ಕಾಲದಲ್ಲಿ ಶುದ್ಧ ಮನೋಭಾವವುಳ್ಳವನಾಗಿ ಏಕಾಗ್ರ ಚಿತ್ತದಿಂದಲೂ ಭಕ್ತಿಯಿಂದಲೂ ಈ ಗೌರೀ ದಶಕವನ್ನು ಪಠಿಸುತ್ತಾನೆಯೋ ಅವನಿಗೆ ಪಾರ್ವತಿಯು ಅವಶ್ಯವಾಗಿ ಮಾತಿನ ಸಿದ್ಧಿಯನ್ನು, ಶ್ರೇಷ್ಠ ಸಂಪತ್ತನ್ನು, ಶಿವಭಕ್ತಿಯನ್ನೂ ನೀಡುತ್ತಾಳೆ. ಇತಿ ಶ್ರೀಮತ್ ಶಂಕರಾಚಾರ್ಯ ವಿರಚಿತಂ ಗೌರೀ ದಶಕಂ ಸಂಪೂರ್ಣಂ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗಳು ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶುಭವಾಗಲಿ. ಶುಭ ದಿನ.